ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದೆ ಅಲ್ಲ, ಇದಕ್ಕೆಲ್ಲ ಏನೇನು ರೀಸನ್ಸ್ ಇರ್ಬೋದು ಅಂತ ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 856 ಪಾಯಿಂಟ್ಸ್ ಡೌನ್ ಆಗಿ 74,454 ಕ್ಲೋಸ್ ಆಗಿದೆ. ನಿಫ್ಟಿ 242 ಪಾಯಿಂಟ್ಸ್ ಡೌನ್ ಆಗಿ 22,553 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 329 ಪಾಯಿಂಟ್ಸ್ ಡೌನ್ ಆಗಿ 48,651 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಕರೆಕ್ಟ್ ಆಗೋಗಿದೆ. ಎಲ್ಲ ಇಂಡಿಸಸ್ಸೂ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 1% ಫಾಲ್ ಆಯಿತು. ಅದೇ ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋವ್ 1% ಫಾಲ್ ಆಗಿದೆ. ಮತ್ತು ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಫ್ಟಿ 50ನೇ ತುಂಬಾ ಕರೆಕ್ಟ್ ಆಗಿದೆ. ಇವತ್ತು ನಿಫ್ಟಿ ಓಪನಿಂಗಲ್ಲಿ ನೋಡಿಕೊಂಡ್ರೆ 160 ಪಾಯಿಂಟ್ಸ್ ನೆಗೆಟಿವಲ್ಲಿ ಓಪನ್ ಆಯಿತು. ಅಲ್ಲಿಂದ ಇನ್ನೂ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗ್ತಾ ಎಬೋವ್ 240 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಫಸ್ಟ್ ಇವಾಗ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು, ಇದರಿಂದ ಏನೇನು ರೀಸನ್ಸ್ ಇದ್ದಾವೆ ಅಂತ ಇವಾಗ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಫಾಲ್ಗೆ ಮೇನ್ ರೀಸನ್ ಏನು ಅಂತ ನೋಡಿಕೊಂಡ್ರೆ, US ಮಾರ್ಕೆಟ್ಸಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಶುಕ್ರವಾರ US ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಕ್ರೋ ಡೇಟಾಸ್ ಎಲ್ಲ ಅಪ್ಡೇಟ್ ಆಗಿದ್ದಾವೆ. ಆ ಡೇಟಾಸ್ ಎಲ್ಲ ಸ್ವಲ್ಪ ವೀಕ್ ಆಗಿ ಬಂದಿರೋದಕ್ಕೆ ಶುಕ್ರವಾರ US ಮಾರ್ಕೆಟ್ ಕೂಡ ತುಂಬಾ ಕರೆಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಕೂಡ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಏನೇನು ಡೇಟಾಸ್ ಅಪ್ಡೇಟ್ ಆಗಿದ್ದಾವೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಎಕ್ಸ್ಪೆಕ್ಟೆಡ್ಗಿನ್ನ ಪಾಸಿಟಿವ್ ಆಗೇ ಬಂದಿದೆ. ಅದಾದಮೇಲೆ US ಅಲ್ಲಿ ಸರ್ವಿಸ್ PMI ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಕಂಪ್ಲೀಟಾಗಿ ವೀಕಾಗಿ ಬಂದಿದೆ. ಪ್ರೀವಿಯಸ್ ಆಗಿ ನೋಡಿಕೊಂಡ್ರೆ 52.9 ಬಂದಿತ್ತು, ಆದರೆ ಈ ಸಲ ನೋಡಿಕೊಂಡ್ರೆ 49.7 ಬಂದಿದೆ. ಈ ಡೇಟಾ ಕಂಪ್ಲೀಟಾಗಿ ವೀಕಾಗಿ ಬಂದಿರೋದಕ್ಕೇ ಮಾರ್ಕೆಟ್ ಅಷ್ಟು ಫಾಲ್ ಆಗಿರೋದು. ಇವಾಗ US ಎಕಾನಮಿ ನೋಡಿಕೊಂಡ್ರೆ 70% ಆಫ್ ಎಕಾನಮಿ ಎಲ್ಲ ಸರ್ವಿಸ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸರ್ವಿಸ್ ಸೆಕ್ಟರೇ ಇಷ್ಟು ವೀಕ್ ಡೇಟಾ ಬಂದಿರೋದಕ್ಕೇ ಮಾರ್ಕೆಟ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ US ಅಲ್ಲಿ ಮಿಶಿಗನ್ ಯೂನಿವರ್ಸಿಟಿಯವರು ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ನ ರಿಲೀಸ್ ಮಾಡಿದ್ದಾರೆ. ಇನ್ಫ್ಲೇಷನ್ ನೋಡಿಕೊಂಡ್ರೆ 4.3% ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರತಿ ಸಲ ಫೆಡ್ ಚೇರ್ಮನ್ ಅವರು ಏನಂತ ಹೇಳ್ತಾ ಇದ್ರು ಹೇಳಿ, ಇನ್ಫ್ಲೇಷನ್ ಬಿಲೋ 2% ಬಂದರೆ ನೆಕ್ಸ್ಟ್ ರೇಟ್ ಕಟ್ ಮಾಡ್ತೀನಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ರು. ಆದರೆ ಇವಾಗ ಇವ್ರು ಹೇಳ್ತಾ ಇರೋ ಪ್ರಕಾರ ನೋಡಿಕೊಂಡ್ರೆ 4.3% ಇನ್ಫ್ಲೇಷನ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹೈಕ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ರೀಸೆಂಟಾಗಿ ಫೆಡ್ ಚೇರ್ಮನ್ ಅವರು ಏನಂತ ಹೇಳಿದ್ರು ಹೇಳಿ, ಫೆಡ್ ಚೇರ್ಮನ್ ಅವರು ಏನಂತ ಹೇಳಿದ್ರು ಅಂದರೆ, ಇವಾಗ ಇನ್ಫ್ಲೇಷನ್ ಏನೋ ಬಿಲೋ 2% ಬಂದರೆ ರೇಟ್ ಕಟ್ ಮಾಡ್ತೀವಿ, ಅದೇ ಎಬೋವ್ 4% ಬಂದರೆ ಇಂಟ್ರೆಸ್ಟ್ ರೇಟ್ನ ಮತ್ತೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದರು. ಇವಾಗ ಈ ಯೂನಿವರ್ಸಿಟಿಯವರು ಹೇಳ್ತಾ ಇರೋ ಪ್ರಕಾರ ನೋಡಿಕೊಂಡ್ರೆ ಎಬೋವ್ 4% ಇನ್ಫ್ಲೇಷನ್ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಕಮಿಂಗ್ ಟೈಮಲ್ಲಿ ಫೆಡ್ ಚೇರ್ಮನ್ ಅವರು ಇನ್ಫ್ಲೇಷನ್ ಜಾಸ್ತಿ ಬಂದಿರೋದಕ್ಕೆ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ದಂಗೆ ಫೆಡ್ ಚೇರ್ಮನ್ ಅವರು ಇನ್ಫ್ಲೇಷನ್ ಎಬೋವ್ 4% ಬರೋದಕ್ಕೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ ಅಂತ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಕ್ಕೋಸ್ಕರನೇ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇವತ್ತು IT ಸೆಕ್ಟರ್ ಎಬೋವ್ 2% ಕರೆಕ್ಟ್ ಆಗಿರೋದು. ಅದ್ರ ಜೊತೆಗೆ ನಿಫ್ಟಿ 50ನ ಡ್ರ್ಯಾಗ್ ಮಾಡೋದಕ್ಕೂ ಇವತ್ತು IT ಸೆಕ್ಟರೇ ಕಾರಣ. ಯಾಕಂದರೆ TCS, ಇನ್ಫೋಸಿಸ್, HCL ಟೆಕ್ನಾಲಜೀಸ್, ವಿಪ್ರೋ ಈ ಎಲ್ಲ IT ಕಂಪನೀಸ್ ಇವತ್ತು 2-3% ಕರೆಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಿಫ್ಟಿ ಇಷ್ಟು ಫಾಲ್ ಆಗಿರೋದು. ಮತ್ತು ಭಾನುವಾರ ಚೈನಾದಲ್ಲಿ ಹೊಸ ಕೋವಿಡ್ ವೇರಿಯಂಟ್ ಪತ್ತೆ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಆದರೆ ಮಾರ್ಕೆಟ್ಸ್ ಇವತ್ತು ಅದಕ್ಕೇನು ಅಷ್ಟು ರಿಯಾಕ್ಟ್ ಆಗೇ ಇಲ್ಲ. ಅದೇ ಫಸ್ಟ್ ಟೈಮ್ ಕೋವಿಡ್ ಬಂದಾಗ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಯಿತು. ಅದೇ ಸೆಕೆಂಡ್ ಟೈಮ್ ಬಂದಾಗ ಅಷ್ಟು ರಿಯಾಕ್ಟ್ ಆಗಲಿಲ್ಲ. ಥರ್ಡ್ ಟೈಮ್ ಬಂದಾಗ ರಿಯಾಕ್ಟ್ ಆಗಲೇ ಇಲ್ಲ. ಎಂದೇ ಆಗಲಿ ಮಾರ್ಕೆಟಲ್ಲಿ ಒಂದು ಸಿಚುವೇಶನ್ಗೆ ಒಂದ್ಸಲ ಮಾತ್ರನೇ ರಿಯಾಕ್ಟ್ ಆಗುತ್ತೆ. ಅದೇ ಮತ್ತೆ 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 ಬಂದಾಗೆಲ್ಲ ಮಾರ್ಕೆಟ್ಸ್ ಯಾವುದೇ ಥರ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಅದಾದಮೇಲೆ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದಾವೆ ಅಂತ ನೋಡಿಕೊಂಡ್ರೆ ಬಗ್ಗೆ ತುಂಬಾ ಅಪ್ಡೇಟ್ಸ್ ಇದ್ದಾವೆ. ರೀಸೆಂಟಾಗಿ ಈ ಟ್ಯಾರಿಫ್ ಬಗ್ಗೆ ಅಥವಾ ಮಾರ್ಕೆಟ್ ರಿಲೇಟೆಡ್ ಬಗ್ಗೆ ಯಾವುದೇ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇಲ್ಲ. ಆದರೆ ಗೌರ್ಮೆಂಟ್ ಸ್ಪೆಂಡಿಂಗ್ ಬಗ್ಗೆ ತುಂಬಾ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಗೌರ್ಮೆಂಟ್ ಸ್ಪೆಂಡಿಂಗ್ ಏನಿದೆ ತುಂಬಾ ಕಮ್ಮಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇದು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಕಮ್ಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಆ ದುಡ್ಡನ್ನೆಲ್ಲ ಉಳಿಸ್ಕೊಂಡು ಏನು ಮಾಡ್ಬೋದು ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಮುಂದಿನ ವೀಡಿಯೋಸಲ್ಲಿ ಮಾತಾಡ್ಕೊಡೋಣ. ನೆಕ್ಸ್ಟ್ ಅದಾದಮೇಲೆ ಬರೀ ಮಾರ್ಕೆಟ್ ರಿಲೇಟೆಡ್ ಆಗಿ ಬರೀ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನೋ ಇರೋದು, ಯಾವುದೇ ಥರ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇಲ್ವಾ ಅಂತ ನೋಡಿಕೊಂಡ್ರೆ ನಮ್ಮ ಇಂಡಿಯಾ ಪ್ರಕಾರ ತುಂಬಾ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವೆ. ಅವನ್ನ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಏನೇನು ಡೇಟಾ ಪಾಯಿಂಟ್ಸ್ ಇದ್ದಾವೆ ಅಂತ. ಮೊದಲನೇದಾಗಿ ಶುಕ್ರವಾರ ಇಂಡಿಯಾದಲ್ಲೂ ಸಹ
HSBC ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಅಪ್ಡೇಟ್ ಆಯಿತು. ಈ ಡೇಟಾ ನೋಡಿಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದೆ. ಮತ್ತೆ ಸರ್ವಿಸ್ PMI ಡೇಟಾ ಅಪ್ಡೇಟ್ ಆಯಿತು. ಈ ಡೇಟಾ ಅಂತೂ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿ ಬಂದಿದೆ. ಓವರ್ ಆಲ್ ಸರ್ವಿಸ್ ಸೆಕ್ಟರ್ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ RBI MPC ಮೀಟಿಂಗ್ ಔಟ್ಕಮ್ ಬಂದಿದೆ. ಈ ಔಟ್ಕಮ್ ಬರ್ತಿದಂಗೆನೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೆ. ನೀವು ಯಾರಾದರೂ ವಾಟ್ಸ್ಆಪ್ ಚಾನಲ್ನ ಫಾಲೋ ಮಾಡ್ತಾ ಇರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇವಾಗ ಈ MPC ಮೀಟಿಂಗ್ ಅಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇದೆ, ಇನ್ನ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ 18 ಅನಲಿಸ್ಟ್ಸ್ ಅಲ್ಲಿ ಏಪ್ರಿಲ್ ಮಂತಲ್ಲಿ 90% 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಈ ರೀಸೆಂಟ್ ಟೈಮಲ್ಲಿ RBI ಅವರು ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಬೂಸ್ಟ್ ಮಾಡೋದಕ್ಕೋಸ್ಕರ ತುಂಬಾ ವೇರಿಯಸ್ ಮೆಜರ್ಸ್ನ ತಂದರು. ಅದರಲ್ಲಿ ಡಿಸೆಂಬರ್ ಮಂತಲ್ಲಿ ನೋಡಿಕೊಂಡ್ರೆ CRR ಕಟ್ನ ತಂದರು 2 ಟ್ರೆಂಚಸ್ಸಲ್ಲಿ. ಮತ್ತು ಜಾನ್ವರಿಯಲ್ಲಿ ನೋಡಿಕೊಂಡ್ರೆ OMO ಪರ್ಚೇಸಸ್ ತಂದರು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಬೈ ಮಾಡೋದಕ್ಕೆ. ಅದಾದಮೇಲೆ ಜನವರಿಯಲ್ಲಿ OMO ಪರ್ಚೇಸಸ್ ತಂದರು 3 ಟ್ರೆಂಚಸ್ಸಲ್ಲಿ. ಮತ್ತು ರುಪಿ ಮತ್ತು ಡಾಲರ್ ಸ್ವ್ಯಾಪ್ನ ತಂದರು. ಅದಾದಮೇಲೆ ಇವಾಗ ನೋಡಿಕೊಂಡ್ರೆ $10 ಬಿಲಿಯನ್ ರುಪಿ ಮತ್ತು ಡಾಲರ್ ಸ್ವ್ಯಾಪ್ನ ತಂದಿದ್ದಾರೆ. ಬ್ಯಾಂಕ್ಸಲ್ಲಿ ತುಂಬಾ ಲಿಕ್ವಿಡಿಟಿ ಬೂಸ್ಟ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಬ್ಯಾಂಕ್ಸ್ ಎಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ UK ರಿಲೇಟೆಡ್ ಆಗಿ ಸ್ವಲ್ಪ ಟ್ರೇಡ್ ಅಗ್ರಿಮೆಂಟ್ಸ್ ನಡೀತಾ ಇದ್ದಾವೆ. ಈ ಟ್ರೇಡ್ ಅಗ್ರಿಮೆಂಟ್ಸ್ ಏನಾದರೂ ಕಂಪ್ಲೀಟ್ ಆದರೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಮತ್ತು UK ಈ ಎರಡೂ ದೇಶಕ್ಕೂ ತುಂಬಾ ಪಾಸಿಟಿವ್ ಆಗುತ್ತೆ. ನೋಡೋಣ ಈ ಟ್ರೇಡ್ ರಿಲೇಟೆಡ್ ಆಗಿ ಇನ್ನ ಕಂಪ್ಲೀಟ್ ಆಗಿ ಯಾವಾಗ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಇವತ್ತು ಕೂಡ ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತೊಂದೇ ದಿನ 6200 ಕೋಟಿ ಸೆಲ್ ಮಾಡಿದ್ದಾರೆ. ಮತ್ತು DAs ಮತ್ತು ರಿಟೇಲರ್ಸ್ ಆದರೆ ಇವತ್ತು ಸಹ ನಮ್ಮ ಮಾರ್ಕೆಟ್ನ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಇವತ್ತಾದರೆ 5000 ಕೋಟಿ ಬೈ ಮಾಡಿದ್ದಾರೆ. FIIs ಇದೊಂದೇ ತಿಂಗಳಲ್ಲಿ ನೋಡಿಕೊಂಡ್ರು 43,000 ಕೋಟಿ ಸೆಲ್ ಮಾಡಿದ್ದಾರೆ. ನೋಡೋಣ FIIs ಇನ್ನ ಎಷ್ಟು ಸೆಲ್ ಮಾಡ್ತಾ ಹೋಗ್ತಾರೆ ಅಂತ. ಈ ತಿಂಗಳು ಸಹ ಎಬೋ 50,000 ಕೋಟಿನೇ ಸೆಲ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಮಾರ್ಕೆಟ್ ಇನ್ನ 3 ದಿನ ಓಪನ್ ಇರುತ್ತೆ, ಎಷ್ಟು ಸೆಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು CLSE ಅವರು ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಮತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ Q2 ಅಲ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾಗ CLSE ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಡೌನ್ಗ್ರೇಡ್ ಮಾಡಿದರು. ಆದರೆ ಇವತ್ತು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂತಂದರೆ ಈ Q3 ರಿಸಲ್ಟ್ಸ್ ಎಲ್ಲ ಎಸ್ಟಿಮೇಟೆಡ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು 30% ಆಫ್ ಕಂಪನೀಸ್ ಎಲ್ಲ ಎಸ್ಟಿಮೇಟೆಡ್ಗಿನ್ನ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ಮತ್ತು 46% ಕಂಪನೀಸ್ ಎಲ್ಲ ಎಸ್ಟಿಮೇಟೆಡ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ CLSE ಅವರು ಇಂಡಿಯಾ ಪ್ರಕಾರ ಪಾಸಿಟಿವ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಅದ್ರ ಜೊತೆಗೆ JM ಫಿನಾನ್ಷಿಯಲ್ಸ್ ಅವರು ಕೂಡ ಇದೇ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ಟರ್ನ್ ಆಗುತ್ತಾ ಇಲ್ವಾ ಅಂತ. ಮತ್ತು ನನ್ನ ಒಪಿನಿಯನ್ ಪ್ರಕಾರ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಅನ್ಸರ್ಟನಿಟೀಸ್ ಇದೆ. ನೋಡೋಣ ಮಾರ್ಕೆಟ್ ಕಮಿಂಗ್ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ನ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲೂ ಸಹ ಟೆಸ್ಲಾ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ನೋಡಿಕೊಂಡ್ರೆ ಆಟೋ ಸೆಕ್ಟರ್ ಮಾರ್ನಿಂಗ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ಎಬೋ 1% ನೆಗೆಟಿವಲ್ಲಿ ಓಪನ್ ಆಯಿತು. ಮತ್ತು ಕ್ಲೋಸಿಂಗ್ ನೋಡಿಕೊಂಡ್ರೆ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಟೆಸ್ಲಾ ಇಂಡಿಯಾಗೆ ಬರ್ತಾ ಇದೆ. ಆದರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅದಾದಮೇಲೆ ಇವಾಗ 2025 ಸೆಕೆಂಡ್ ಹಾಫಲ್ಲಿ ಟೆಸ್ಲಾ ಕಾರ್ಸ್ ಇಂಡಿಯಾದಲ್ಲಿ ಸೇಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಆದರೆ ಇದಕ್ಕೆ ಇಂಪೋರ್ಟ್ ಡ್ಯೂಟೀಸ್ ಎಷ್ಟಿರುತ್ತೆ ಹೇಳಿ? 110% ಇರುತ್ತೆ. ಆದರೆ ಈ ಟೈಮಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಅಂದರೆ ಮಾತ್ರನೇ ಇವ್ರಿಗೆ 15% ಕಸ್ಟಮ್ ಡ್ಯೂಟೀಸ್ ಇರೋದು. ಇಲ್ಲ ಅಂದರೆ ಈ ಟೆಸ್ಲಾ ಕಾರ್ಸ್ ಏನು ಇಂಡಿಯಾಗೆ ಬರ್ತಾ ಇದ್ದಾವೆ ಈ ಎಲ್ಲ ಕಾರ್ಸ್ ಮೇಲೂ 110% ಕಸ್ಟಮ್ ಡ್ಯೂಟೀಸ್ನ ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಇಂಡಿಯಾಗೆ ಬರೋ ಕಾರ್ಸ್ ಏನಿದಾವೆ ಈ ಕಾರ್ಸ್ ಪ್ರೈಸ್ ಎಷ್ಟಾಗುತ್ತೆ ಹೇಳಿ? ಇವಾಗ 110% ಕಸ್ಟಮ್ ಡ್ಯೂಟೀಸ್ ಏನಾದರೂ ಪೇ ಮಾಡಿದ್ರೆ ನಿಯರ್ಲಿ 60 ಇಂದ 70 ಲ್ಯಾಕ್ ರುಪೀಸ್ ಬೇಕಾಗುತ್ತೆ ಒಂದು ಕಾರ್ನ ಬೈ ಮಾಡಬೇಕು ಅಂದರೆ. ಅದ್ರ ಜೊತೆಗೆ ಇವರು ಚಾರ್ಜಿಂಗ್ ಸ್ಟೇಷನ್ಸ್ನ ಸಹ ಬಿಲ್ಟ್ ಮಾಡಬೇಕಾಗುತ್ತೆ. ಅಥವಾ ಬೇಸ್ ಕೇಸಲ್ಲಿ ನೋಡಿಕೊಂಡ್ರೆ ಟೆಸ್ಲಾದವರು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಅಂದರೆ ಇದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನಿಯರ್ಲಿ 2 to 3 ಇಯರ್ಸ್ ಬೇಕಾಗುತ್ತೆ. ಅದಾದಮೇಲೆ ಇಂಪೋರ್ಟ್ ಡ್ಯೂಟೀಸ್ ಮೇಲೆ 15% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಿದ್ರು US ಪ್ರೈಸ್ ಪ್ರಕಾರ ನೋಡಿಕೊಂಡ್ರೆ ಪ್ರತಿ ಒಂದು ಕಾರೂ 35 ಲ್ಯಾಕ್ಸಿಂದ 40 ಲ್ಯಾಕ್ಸ್ ಆಗುತ್ತೆ ಒಂದು ಕಾರ್ನ ಬೈ ಮಾಡಬೇಕಂದ್ರೆ. ಅದಕ್ಕೋಸ್ಕರ
ನೀವು ಯಾರೂ ಟೆನ್ಷನ್ ತಗೊಂಬೇಡಿ, ಇವಾಗ ಆಟೋ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿರೋರು. ಅಥವಾ ಇನ್ನೊಂದು ಸಿನಾರಿಯಲ್ಲಿ ಏನಾದರೂ ನೋಡಬೇಕು ಅಂದರೆ, ಕಮಿಂಗ್ ಟೈಮಲ್ಲಿ ಟೆಸ್ಲಾದವರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಅಂದು, ಅದ್ರ ಜೊತೆಗೆ 20-25 ಲ್ಯಾಕ್ಸಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಲಾಂಚ್ ಮಾಡ್ತೀವಿ, ಅದ್ರ ಜೊತೆಗೆ ತುಂಬಾನೇ ಫ್ಯೂಚರಿಸ್ಟಿಕ್ ಕಾರ್ಸ್ನ ಕೂಡ ಲಾಂಚ್ ಮಾಡ್ತೀವಿ ಅಂತ ಏನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ನಮ್ಮ ಇಂಡಿಯನ್ ಕಾರ್ ಮೇಕರ್ಸ್ಗೆ ನೆಗೆಟಿವ್ ಆಗುತ್ತೆ ಹೊರತು, ಇವಾಗ ಈ ಪ್ರೈಸಲ್ಲಿ ಇವಾಗ ಈ ಮಾಡೆಲ್ಸಲ್ಲಿ ಇಂಡಿಯಾಗೆ ಏನಾದರೂ ಬಂದರೆ ಅದು ನಮ್ಮ ಕಾರ್ ಮೇಕರ್ಸ್ಗೆ ಯಾವುದೇ ಥರ ಎಫೆಕ್ಟ್ ಮಾಡಲ್ಲ. ನೆಕ್ಸ್ಟ್ ಅದಾದಮೇಲೆ ಟೆಸ್ಲಾ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಇವಾಗ ಟೆಸ್ಲಾದವರು ಒಂದ್ಸಲ ಇಮೇಜ್ನ ನೋಡಿ. ಟೆಸ್ಲಾದವರು ನಿಯರ್ಲಿ 6 ಕಾರ್ಸ್ವರೆಗೂ ಲಾಂಚ್ ಮಾಡಿದ್ದಾರೆ. ಅದಾದಮೇಲೆ ಓವರ್ ಆಲ್ US ಅಲ್ಲಿ ನೋಡಿಕೊಂಡ್ರೆ 60,000+ ಚಾರ್ಜಿಂಗ್ ಸ್ಟೇಷನ್ಸ್ನ ಬಿಲ್ಟ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇವಾಗ ಇದು US ಮ್ಯಾಪ್. US ಅಲ್ಲಿ ಈ ರೆಡ್ ಡಾಟ್ಸ್ ಇದಾವಲ್ಲ, ಇದೆಲ್ಲ ಟೆಸ್ಲಾ ಚಾರ್ಜಿಂಗ್ ಸ್ಟೇಷನ್ಸ್ನ ಬಿಲ್ಟ್ ಮಾಡಿರೋದು. ಓವರ್ ಆಲ್ US ಅಲ್ಲಿ ನೋಡಿಕೊಂಡ್ರೆ ಎಬೋ 60,000+ ಚಾರ್ಜಿಂಗ್ ಸ್ಟೇಷನ್ಸ್ನ ಬಿಲ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಬರೀ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರನೇ ಅಲ್ಲ, ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಪವರ್ ಸೆಗ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇಂಡಿಯಾಗೆ ಎಂಟ್ರಿ ಆದ್ಮೇಲೆ ಈ ಎನರ್ಜಿ ರಿಲೇಟೆಡ್ ಆಗು ಕೂಡ ವರ್ಕ್ ಮಾಡ್ತಾರಾ ಇಲ್ವಾ ಅಂತ. ಇಲ್ಲಿವರೆಗೂ ಟೆಸ್ಲಾ ಎಂಟ್ರಿ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ. ಅದಾದ್ಮೇಲೆ ಇವತ್ತು ಇಂಡಿಯನ್ ಆಟೋ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವತ್ತು ಮಾರ್ಕೆಟ್ ಫಾಲ್ ಆಗಿರೋದಕ್ಕೆ ಇವತ್ತು ಓಪನಿಂಗ್ ಅಲ್ಲಿ ಎಬೋ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಆದರೆ ರೀಸೆಂಟ್ ಆಗಿ ತುಂಬಾನೇ ಕರೆಕ್ಟ್ ಆಗಿತ್ತು. ಯಾವಾಗ ಅಂದ್ರೆ ಟೆಸ್ಲಾ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಅಂತ ಅಪ್ಡೇಟ್ಸ್ ಬಂದಾಗಿಂದನೂ ಶೇರ್ ಪ್ರೈಸ್ ಆದರೆ ತುಂಬಾನೇ ಕರೆಕ್ಟ್ ಆಗಿತ್ತು. ಅದ್ರ ಜೊತೆಗೆ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋ 15% ಕರೆಕ್ಟ್ ಆಗಿತ್ತು. ರೀಸೆಂಟಾಗಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ 2 ಮಾಡೆಲ್ನ ಲಾಂಚ್ ಮಾಡಿದರು. ಅದರಲ್ಲಿ BE6 ಒಂದು. ಈ ಮಾಡೆಲ್ ಪ್ರೈಸ್ ನೋಡಿಕೊಂಡ್ರೆ 18 ಲ್ಯಾಕ್ಸಿಂದ 26 ಲ್ಯಾಕ್ಸ್ ಇರುತ್ತೆ. ಅದಾದಮೇಲೆ ಮಹೀಂದ್ರಾ XEV 9e ಈ ಮಾಡೆಲ್ ಪ್ರೈಸ್ ನೋಡಿಕೊಂಡ್ರೆ 21 ಲ್ಯಾಕ್ಸಿಂದ 30 ಲ್ಯಾಕ್ಸ್ ಇರುತ್ತೆ. ಇವಾಗ ಟೆಸ್ಲಾಗೆ ಕಂಪೇರ್ ಮಾಡಿಕೊಂಡ್ರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವರು ಲಾಂಚ್ ಮಾಡಿರೋ ಕಾರ್ ಪ್ರೈಸ್ ತುಂಬಾನೇ ಕಮ್ಮಿ ಇದೆ. ಅದ್ರ ಜೊತೆಗೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವರು EV ವೆಹಿಕಲ್ಸ್ನ ಲಾಂಚ್ ಮಾಡಿದಾರಲ್ಲ, ಇದಕ್ಕೆ ಬುಕಿಂಗ್ಸ್ ಕೂಡ ಓಪನ್ ಆಗಿದೆ. ಒನ್ ಡೇ ಅಲ್ಲಿ ಎಷ್ಟು ಬುಕಿಂಗ್ ಆಗಿರ್ಬೋದು ಒಂದ್ಸಲ ಗೆಸ್ ಮಾಡಿ. ಎಬೋ 30,000 ಬುಕಿಂಗ್ಸ್ ನಡೆದಿದ್ದಾವೆ. ಅದರಲ್ಲಿ XEV 9e ಮಾಡೆಲ್ ಇದೆ ಅಲ್ಲ, ಇದಕ್ಕೇನೆ 56% ಬುಕಿಂಗ್ ನಡೆದಿದೆ. ಮತ್ತೆ BE6 ವೇರಿಯಂಟ್ಗಾದ್ರೆ 44% ಬುಕಿಂಗ್ ನಡೆದಿದೆ. ಟೋಟಲ್ ಒನ್ ಡೇ ವಾಲ್ಯೂಮ್ಸ್ ನೋಡಿಕೊಂಡ್ರೆ 30,179 ಬುಕಿಂಗ್ಸ್ ನಡೆದಿದೆ ಒಂದೇ ದಿನ. ಇದು ಟೋಟಲ್ ವರ್ತ್ ಬಂದು 8,472 crore rupees ಒನ್ ಡೇ ಬುಕ್ಕಿಂಗಲ್ಲೇ. ಮತ್ತು ಇವತ್ತು ಜೆಫ್ರೀಸ್ ಅವರು ಈ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವ್ರಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,075 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಫ್ರೈಡೇ ಕ್ಲೋಸಿಂಗ್ ಪ್ರೈಸಿಂದ ನೋಡಿಕೊಂಡ್ರೆ 53% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಓವರ್ ಆಲ್ ಟೋಟಲ್ 40 ಅನಲಿಸ್ಟ್ಸಲ್ಲಿ 37 ಅನಲಿಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವರು ಯಾವ ಥರ ಗ್ರೋ ಆಗ್ತಾರೆ, ಹೊಸದಾಗಿ ಇನ್ನು ಯಾವ್ಯಾವ ಮಾಡೆಲ್ಸ್ನ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಈ ನಿಫ್ಟಿ ರೀಬ್ಯಾಲೆನ್ಸಿಂಗ್ ಬಗ್ಗೆ ಶುಕ್ರವಾರನೇ ಮಾತಾಡ್ಕೊಂಡಿದ್ವಿ. ಈ ಮಾರ್ಚ್ ಮಂತ್ ನಿಫ್ಟಿ 50 ರೀಬ್ಯಾಲೆನ್ಸಿಂಗಲ್ಲಿ ಝೊಮ್ಯಾಟೊ ಮತ್ತು ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಈ ಎರಡೂ ಕಂಪನೀಸು ನಿಫ್ಟಿ 50 ಒಳಗಡೆ ಆ್ಯಡ್ ಆಗ್ತಾ ಇದ್ದಾವೆ. ಮತ್ತು ಈ ಎರಡೂ ಕಂಪನೀಸು ಆ್ಯಡ್ ಆಗ್ತಾ ಇದ್ದಾವೆ ಅಂದರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮತ್ತು ಭಾರತ್ ಪೆಟ್ರೋಲಿಯಂ ಈ ಎರಡೂ ಕಂಪನೀಸು ನಿಫ್ಟಿ 50ಇಂದ ಹೊರಗಡೆ ಬರ್ತಾ ಇದ್ದಾವೆ. ಮತ್ತು ಈ ರೀಬ್ಯಾಲೆನ್ಸಿಂಗ್ ಚೇಂಜಸ್ ಎಲ್ಲ ಮಾರ್ಚ್ 28 ನಡೆಯುತ್ತೆ. ಅವತ್ತು ಈ 4 ಕಂಪನೀಸಲ್ಲಿ ಸ್ವಲ್ಪ ವಾಲಟಿಲಿಟಿ ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಇವಾಗ ಝೊಮ್ಯಾಟೊ ಏನೋ ಆ್ಯಡ್ ಆಗ್ತಾ ಇದೆ. ಇವಾಗ ಝೊಮ್ಯಾಟೊ PE ನೋಡಿಕೊಂಡ್ರೆ 335 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತು ಜಿಯೋ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಆದರೆ 92 PE ಮಲ್ಟಿಪಲಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ಝೊಮ್ಯಾಟೊ ಆದರೆ ಆಲ್ ಟೈಮ್ ಐಸಿಂದ 25% ಕರೆಕ್ಟ್ ಆಗಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಆದರೆ 40% ಕರೆಕ್ಟ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಎರಡೂ ಕಂಪನೀಸ್ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಸ್ಯಾಮ್ಕೋ ಸೆಕ್ಯೂರಿಟೀಸ್ ಇವರು ಮೆಟಲ್ಸ್ ಮೇಲೆ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಲ್ಲೂ ಸಿಲ್ವರ್ ಆದರೆ ನೆಕ್ಸ್ಟ್ 12 ಮಂತ್ಸಲ್ಲಿ 1,17,000ಗೆ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಲಾಸ್ಟ್ 1 ಇಯರಿಂದ ನೋಡಿಕೊಂಡ್ರೆ ಸಿಲ್ವರ್ 49% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇಷ್ಟು ಸ್ಟ್ರಾಂಗ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಸಿಲ್ವರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ಇವಾಗ ಈ ಸಿಲ್ವರ್ನ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಮತ್ತು ಸೋಲಾರ್ ಪ್ಯಾನಲ್ಸಲ್ಲಿ ತುಂಬಾ ಬಳಸ್ತಾರೆ. ಇವಾಗ ಇಂಡಿಯಾದಲ್ಲಿ ಪವರ್ ಡಿಮ್ಯಾಂಡ್ ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಸೋಲಾರ್ ಪ್ಯಾನಲ್ಸ್ಗೂ ಕೂಡ ತುಂಬಾ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಸಿಲ್ವರ್ ಪ್ರೈಸ್ ಕೂಡ ಕಮಿಂಗ್ ಟೈಮಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಸಿಲ್ವರ್ ಇನ್ನೂ ಎಷ್ಟು ಬೆಳೆಯುತ್ತೆ ಅಂತ. ಇವಾಗ ಗೋಲ್ಡ್ ನೋಡ್ಕೊಂಡ್ರು ತುಂಬಾ ಬೆಳೆದೋಗಿದೆ. ಇವಾಗ ನಿಯರ್ಲಿ 88,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ.
ಲಾಸ್ಟ್ 1.5 ಮಂತಲ್ಲಿ ನೋಡಿಕೊಂಡ್ರೆ ಗೋಲ್ಡ್ ಎಬೌವ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಗ್ಲೋಬಲ್ ಅನ್ಸರ್ಟನಿಟೀಸಿಂದ ಗೋಲ್ಡ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ಥರ ಇವಾಗ ಸಿಲ್ವರು ಸಹ ಈ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಸಿಲ್ವರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ನೆಕ್ಸ್ಟ್ ಅದಾದಮೇಲೆ ಇವತ್ತಿನ ಮಾರ್ಕೆಟಲ್ಲಿ ಒಂದು IPO ಲಿಸ್ಟ್ ಆಗಿದೆ. ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಈ ಕಂಪನಿ IPO ಬಂದು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ ಜಸ್ಟ್ 1% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಿದ್ದಕ್ಕೆ ಶೇರ್ ಪ್ರೈಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಯರ್ಲಿ 9% ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ NTPC ಗ್ರೀನ್ ಎನರ್ಜಿ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 8%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು 3 ಮಂತ್ಸ್ ಲಾಕಿನ್ ಪೀರಿಯಡ್ ಎಂಡ್ ಆಗಿದೆ. ಅದಾದಮೇಲೆ ಇವಾಗ IPO ಪ್ರೈಸ್ಗಿನ್ನ ಬಿಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತು ಈ ಕಂಪನಿ ಬಿಸ್ನೆಸ್ ಪ್ರಕಾರ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ಕಂಪನಿ. ಮತ್ತು ಈ ರೀಸೆಂಟ್ ಟೈಮಲ್ಲಿ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಇರೋದ್ರಿಂದ ಈ ಕಂಪನಿ ಶೇರ್ ಪ್ರೈಸ್ ಕೂಡ ತುಂಬಾ ಕರೆಕ್ಟ್ ಆಗಿದೆ. ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೌವ್ 35% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಯಾರಾದರೂ ಲಾಂಗ್ ಟರ್ಮ್ಗೋಸ್ಕರ ಪವರ್ ಸೆಗ್ಮೆಂಟಲ್ಲಿ ಯಾವುದಾದ್ರೂ ಕಂಪನಿನ ನೋಡ್ತಾ ಇದ್ರೆ ಒಂದ್ಸಲ ಈ ಕಂಪನಿ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿ. ಅದ್ರ ಜೊತೆಗೆ IPO ಟೈಮಲ್ಲೇ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇವಾಗ ರೀಸೆಂಟಾಗಿ IPO ಬಂದಿರೋ ಕಂಪನಿಯಲ್ಲಿ ಇದೊಂದೇ ಕಂಪನಿನೇ ಅಲ್ಲ, IPO ಪ್ರೈಸ್ಗಿನ್ನ ಫಾಲ್ ಆಗಿರೋದು. ತುಂಬಾ ಕಂಪನೀಸ್ IPO ಪ್ರೈಸ್ಗಿನ್ನ ತುಂಬಾ ಫಾಲ್ ಆಗಿದ್ದಾವೆ. ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇಲ್ಲಿ ಆಲ್ ಟೈಮ್ ಐಸಿಂದ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಕರೆಕ್ಟ್ ಆಗಿದ್ದಾವೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಫಾಲ್ ಆಗಿರೋ ಕಂಪನಿ ಯಾವುದಂದರೆ ಮೊಬಿವಿಕ್. ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 54% ಕರೆಕ್ಟ್ ಆಗಿದೆ. ಮತ್ತು ಡ್ಯಾಮ್ ಕ್ಯಾಪಿಟಲ್ಸ್ ಈ ಕಂಪನಿ ಆದರೆ ಆಲ್ ಟೈಮ್ ಐಸಿಂದ 44% ಫಾಲ್ ಆಗಿದೆ. ಸ್ವಿಗ್ಗಿ, ವಾರ ಎನರ್ಜೀಸ್, NTPC ಗ್ರೀನ್ ಎನರ್ಜಿ, IGI, ನೀವಾ ಬೂಪಾ ಈ ಥರ ಎಲ್ಲ ಕಂಪನೀಸೂ ಎಬೌವ್ 30%, 40% ಕರೆಕ್ಟ್ ಆಗಿದ್ದಾವೆ. ಯಾವುದಾದ್ರೂ ಒಂದು ಕಂಪನಿ ರೀಸನಬಲ್ ವ್ಯಾಲ್ಯೂಯೇಷನ್ಸಲ್ಲಿ ಸಿಗ್ತಾ ಇದ್ರೆ ಆದಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸೆಬಿ ಅವರು ಆಕ್ಸಿಸ್ ಸೆಕ್ಯೂರಿಟೀಸ್ ಅವ್ರ ಮೇಲೆ 10 ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ. ಮತ್ತು ಇದನ್ನು ನೆಕ್ಸ್ಟ್ 45 ಡೇಸ್ ಒಳಗಡೆ ಪೇ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಸೆಬಿಯವರು ಏಪ್ರಿಲ್ 2021 ನವಂಬರ್ 2022ವರೆಗೂ ಏನೇನು ಟ್ರಾನ್ಸಾಕ್ಷನ್ಸ್ ನಡೆದಿರೋ ಟ್ರಾನ್ಸಾಕ್ಷನ್ಸ್ ಮೇಲೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ರೆಗ್ಯುಲೇಟರಿ ಪ್ರೋಟೋಕಾಲ್ಸ್ನ ಪ್ರಾಪರಾಗಿ ಫಾಲೋ ಮಾಡಿಲ್ಲ, ಮತ್ತು ಕ್ಲೈಂಟ್ಸ್ ಫಂಡ್ಸ್ ಪ್ರಾಪರಾಗಿ ಹ್ಯಾಂಡಲ್ ಮಾಡಿಲ್ಲ, ತುಂಬಾ ಇನ್ಕನ್ಸಿಸ್ಟೆನ್ಸಿ ಇದೆ. ಸ್ಟಾಕ್ ಎಕ್ಸ್ಚೇಂಜ್ ರಿಪೋರ್ಟ್ಸ್ಗೂ ಮತ್ತು ಡೆಪಾಸಿಟ್ರಿ ಅಕೌಂಟ್ ಹೋಲ್ಡಿಂಗೂ ತುಂಬಾ ಇನ್ಕನ್ಸಿಸ್ಟೆನ್ಸಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಸೆಬಿಯವರು ಎಲ್ಲ AMCs ಮೇಲೂ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ಯಾವ್ಯಾವ AMCs ಮೇಲೆ ಡೌಟ್ ಬಂದರೆ ಆ ಥರ AMCs ಮೇಲೆ ಈ ಥರ ಇನ್ಸ್ಪೆಕ್ಷನ್ ಮಾಡ್ತಾನೆ ಇರ್ತಾರೆ. ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂದ್ರೂ ಅವ್ರ ರಿಪೋರ್ಟ್ಸಲ್ಲಿ ತುಂಬಾ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊತಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.